ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿಎನ್ ಕೃಷ್ಣಮೂರ್ತಿ ಅವರನ್ನ ನಾವು ಮತ್ತೆ ಶಾಸಕರನ್ನಾಗಿ ಮಾಡಬೇಕು ಅಂತ ಕ್ಷೇತ್ರಕ್ಕೆ ಕರೆತರಲು ಸಾವಿರಾರು ಅಭಿಮಾನಿಗಳು ಇಂದು ಅವರ ನಿವಾಸದಲ್ಲಿ ಸೇರಿದರು. ಕೊರಟಗೆರೆಯಲ್ಲಿ ಚುನಾವಣೆ ನಿಲ್ಲುವುದು ಖಚಿತ. ಅರಸಮ್ಮ ದೇವಿಯ ಸಮುದಾಯ ಭವನವನ್ನು ನಿರ್ಮಿಸುತ್ತಿದ್ದೇವೆ. ನಾನು ಮುಂದಿನ ದಿನಗಳಲ್ಲಿ ಹೋಬಳಿಗೆ 2 ಸಮುದಾಯ ಭವನಗಳನ್ನು ನಮ್ಮ ತಂದೆಯವರ ಹೆಸರಿನಲ್ಲಿ ನನ್ನ ಸ್ವಇಚ್ಛೆಯಿಂದ ಕಟ್ಟಿಸಿಕೊಡ್ತೇನೆ ಹಾಗೂ ಸಂಕೇನಹಳ್ಳಿ ಮತ್ತು ದೊಡ್ಡ ಪಾಲನಹಳ್ಳಿ ದೇವಸ್ಥಾನಗಳ ನಿರ್ಮಾಣಕ್ಕೆ ನನ್ನಿಂದ ಏನು ಸಹಾಯ ಬೇಕು ಅದು ನಾನೇ ಮಾಡ್ತೀನಿ ಅಂತ ತಿಳಿಸಿದ್ರು. ಬರೀ ನಾನು ನಮ್ಮ ಹುಡುಗರು ಕರೆದಿರೋದ್ರಿಂದ ನೀವು ಇಲ್ಲ, ನೀವು ಒಂದು ನಿಮಿಷ ಬಂದು ಮಾತಾಡಬೇಕು ಅಂದ್ರು ನಾನು ನಿಮ್ಮನ್ನೆಲ್ಲ ಕುರಿತು ಮಾತಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲೇ ತಾಲೂಕಿನ ದೊಡ್ಡ ಕಾರ್ಯಕ್ರಮ ಮಾಡೋಣ. ಅಲ್ಲೂ ಜನಗಳದ್ದು ಬಹಳಷ್ಟು ಸಮಸ್ಯೆಗಳು ಇರ್ತವೆ, ಹೇಳ್ಕೊಳ್ಳೋದು ಇರ್ತದೆ. ನಾವು ಯಾರನ್ನೂ ದೂರದೇ ಆಗಲಿ ಮತ್ತೊಂದೇ ಆಗಲಿ ಅದೆಲ್ಲ ಮಾಡೋದೇ ಬೇಡ. ನಾವು ಯಾರ್ಯಾರ ಕಾಲಾವಧಿನಲ್ಲಿ ಏನೇನು ಕೆಲಸ ಆಗಬೇಕು ಅದು ಆಗ್ತದೆ ಅಷ್ಟೇ. ಅದರಿಂದ ನಾನು ಹೇಳೋದಿಷ್ಟೇ, ನಾನು ನಿಮ್ಮ ಜೊತೆ ಇರ್ತೀನಿ 24/7. ರಾಜಕಾರಣದಲ್ಲಿ ಬಹಳಷ್ಟು ಆಶ್ವಾಸಗಳು ಬರ್ತವೆ, ಹೋಗ್ತವೆ. ಆದರೆ ನಾನು ನುಡಿದಂತೆ ನಡೆಯೋನು ನಾನು ಏನು ಹೇಳ್ತೀನೋ ಅದು ಮಾಡ್ತೀನಿ. ಅದರಿಂದ ನಿಮ್ಮೆಲ್ಲ ಸಹಕಾರ. ನಾನು ಇದು ಮೀಟಿಂಗ್ ಮಾಡೋ ಸಮಯ ಅಲ್ಲ, ಇದು ನಿಮ್ಮನ್ನೆಲ್ಲ ಕರೆದು ಒಂದು ತಿಂಡಿ ಅಂತ ನಿಮ್ಮನ್ನು ಕರೆದಿರೋದು. ದಯವಿಟ್ಟು ನೀವೆಲ್ಲ ಮುಂದಿನ ಬರ್ತಾ ದಿನಗಳಲ್ಲಿ ಕೋಪರೇಟ್ ಮಾಡಿ. ನನ್ನ ಕರೆದಿಲ್ಲ ನಿನ್ನ ಕರೆದಿಲ್ಲ ಅನ್ನೋದು ಬೇಡ. ಒಂದು ಇದು ನಡೀತಾ ಇದೆ, ಇಂಥದ್ದೊಂದು ಸಭೆ ನಡೀತಾ ಇದೆ ಅಂದರೆ ಅವತ್ತು ನೀವೆಲ್ಲ ಸೇರಬೇಕು. ನಿಮಗೆ ಬಸ್ಸು ಮತ್ತೊಂದು ಏನಾದೆಲ್ಲ ನೀವೆಲ್ಲ ಸೇರಬೇಕು. ಹಂಗಿದ್ದ ಮಾತ್ರ ಗಾಡಿ ಮುಂದಕ್ಕೆ ಹೋಗ್ತದೆ. ಸೇರೋ ಜನ ಇಲ್ಲ ಅಂತಾರೆ ಸ್ವಲ್ಪ ಇದಾಗ್ತದೆ. ಅದರಿಂದ ತಾವೆಲ್ಲ ದಯವಿಟ್ಟು ಇವತ್ತು ಏನು ಮಾಡಿದ್ದೀರಾ ಒಂದು ಸೈಡ್ ಆಗ್ಬೇಕು. ಚುನಾವಣೆ ಎಲ್ಲ ಒಂದು ಸೈಡ್ ಆಗ್ಬೇಕು. ಅಲ್ಲವರು ನಿಮ್ಗಿಂತ 2 ವರ್ಷ ಇದೆ, ನಾನೇನು ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಅಪಾರ ಅಭಿಮಾನಿಗಳು ಕ್ಷೇತ್ರದಲ್ಲೇ ಮಾಡಬೇಕು ಅಂತ ತಾಲೂಕಿನಾದ್ಯಂತ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರ ಅಭಿಮಾನಿಗಳನ್ನ ಕೇಳಿದಾಗ ಮುಂದಿನ ಚುನಾವಣೆಯಲ್ಲಿ ಕೊರಟಗೆರೆ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳನ್ನು ನೀಡಿ ಅವರನ್ನ ಶಾಸಕರನ್ನಾಗಿ ಮಾಡಲು ಬಯಸುತ್ತೇವೆ ಅಂತ ಅಭಿಮಾನಿಗಳು ಭರವಸೆಯನ್ನ ನೀಡಿದ್ದಾರೆ. ಇದೇ ತಿಂಗಳು 27ನೇ ತಾರೀಕು PN ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬ ಇದೆ. ತಾವೆಲ್ಲರೂ ಹುಟ್ಟುಹಬ್ಬಕ್ಕೆ ಬಂದು ಅವ್ರನ್ನ ಆಶೀರ್ವದಿಸಿ ಅವ್ರನ್ನ ಹರಿಸಬೇಕು ಅಂತ ತಮ್ಮೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ಡೇ PN ಕೃಷ್ಣಮೂರ್ತಿ ಸರ್. ನಿಮ್ಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ನೀವು ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಗೆ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಅಭಿಮಾನಿಗಳ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾನು ತಿಲಕ್, ನಾನು ಒಂದು ಕರೆಯನ್ನು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ತುಮಕೂರು ವಿಧಾನಸಭಾ ಕ್ಷೇತ್ರದ ಮುಖಂಡರಿಗೆ ಕರೆ ಮಾಡಿದ್ದೆ. ಹಾಗಾಗಿ ಪ್ರತಿಯೊಬ್ಬರು ಅದಕ್ಕೆ ಹೂಗುಟ್ಟು PNK ಅವರ ಮೇಲೆ ಇರುವ ಅಭಿಮಾನಕ್ಕೆ ಎಲ್ಲರೂ ಬಂದು ನೂರಾರು ಜನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ 27 ನಾಳೆ ಇಲ್ಲ ನಾಡ್ದು ಆಚೆ ನಾಡ್ದು 27 ಮಧ್ಯಾಹ್ನ 12:30 ಗಂಟೆಗೆ ಕಟ್ಟೆ ಗಣೇಶ ದೇವಸ್ಥಾನದ ಬಳಿ PN ಕೃಷ್ಣಮೂರ್ತಿಯವರು ಆಗಮಿಸುತ್ತಿದ್ದಾರೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಹಾಗೂ ತುಮಕೂರು ವಿಧಾನಸಭಾ ಕ್ಷೇತ್ರದ ಎಲ್ಲ PNK ಅಭಿಮಾನಿಗಳು ದಯವಿಟ್ಟು ಬಂದು ಅವರನ್ನು ಆಶೀರ್ವದಿಸಿ ಹೋಗಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾರೆ. ಮುಂದಿನ ದಿನಗಳಲ್ಲಿ ಅದಾಗದು ಬೇಡ. ನಾವು ಯಾರೋ ಕೆಲಸದಿಂದ ಹುಡುಕೊಂಡು ಹೋಗಿ ಒಂದ್ಸರಿ ಹೋಗಿ ಬರ್ಬೇಕು ಅಂದ್ರೆ ನಮ್ಗೆ 3-4 ಸಾವಿರ ಖರ್ಚಾಗುತ್ತೆ ಶಾಸಕರು ಹುಡುಕ್ಬೇಕು. ಬಟ್ ನಮ್ಮ ಕೈಲಿರೋ ವಸ್ತುನ ನಾವು ನಮ್ಮ ಜಾಗದಲ್ಲಿದ್ದಾಗ ಆ ವಸ್ತು ಬೆಲೆ ಜಾಸ್ತಿ ಇರುತ್ತೆ. ಆ ವಸ್ತುನ ನಾವು ಚೆನ್ನಾಗಿ ಕಾಪಾಡ್ಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಜನಗಳಿಗೆ ಅತ್ಯಂತ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಅದೇ ನಾನೀಗ ಹೇಳಿದ್ದೆ, ಮನೆ ಕೊರಟಗೆರೆ ಕಟ್ಬಿಡಿ ಎಲ್ಲ ಇಟ್ಬಿಡಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೊರಟಗೆರೆ ಜನರು ಎಚ್ಚೆತ್ಕೊಂಡು ಎಲ್ಲೋ ಬೇರೆಯವ್ರಿಗೆ ಮಾಡಬಲ್ಲ ನಮ್ಮ ಕೃಷ್ಣಮೂರ್ತಿಗಳಿಗೆ ತಂದು ನಾವು ಕೊರಟಗೆರೆ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಜಾಗ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ರೆ ನಮ್ಮ ತಾಲೂಕಿನಾದ್ಯಂತ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡ್ತೇವೆ ಅಂತ ನಾನು ನಂಬಿ ಅಧಿಕಾರ ಬಂದಾಗೆಲ್ಲ ಅವ್ರನ್ನ ಎಲ್ಲ ಒಂದ್ ಕಡೆ ಗಡ್ಗಣಿಸ್ತು. ಮುಂದಿನ ದಿನದಲ್ಲಿ ಹಂಗಾಗದ್ ಬೇಡ. ಯಾಕೆಂದ್ರೆ ನಮ್ಮ ಕೊರಟಗೆರೆ ಕ್ಷೇತ್ರಕ್ಕೆ ವಿಶೇಷವಾಗಿ ನಮ್ಮ ಬೋಳಾಲ ಹೋಬಳಿಗೆ ವಿಶೇಷವಾಗಿ ಅವರು ಸುಮಾರು ಅನುದಾನ ಇರ್ಬೋದು ಮತ್ತು ವೈಯಕ್ತಿಕವಾಗಿ ಸುಮಾರು ಬಡವರಿಗೆ ದೇವಸ್ಥಾನಗಳಿಗೆ ಮತ್ತು ಯಾವುದೋ ಇತರೆ ಸುಮಾರು ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಆ ಥರ ಸೇವೆ ನಮ್ಮ ಕೊರಟಗೆರೆ ಕ್ಷೇತ್ರಕ್ಕೆ ಬರಲಿ. ಅವರು ಯಾವುದೇ ಪಕ್ಷದಿಂದ ಟಿಕೆಟ್ ತರಲಿ, ನಮ್ಮದು ಒಂದೇ ಧ್ಯೇಯ PN ಕೃಷ್ಣಮೂರ್ತಿ ಪರವಾಗಿ ನಾವು ಇರ್ತೀವಿ ಅಂತ. ಅವ್ರು ಈ ಪಾರ್ಟಿ ಆ ಪಾರ್ಟಿ ಅಂತ ನಾವು ಈಗಲೇ ಗೊತ್ತಿರೋದು ಬೇಡ. ಆ ಪಾರ್ಟಿಯಿಂದ ನಮ್ಮ ಟಿಕೆಟ್ ತರಲಿ, ಅವ್ರಿಗೆ ನಾವು ಬೆಂಬಲವಾಗಿ ನಿಂತ್ಕೊಳ್ಳೋಣ. ಇವತ್ತಿನಿಂದ ನಾವು ಏನಪ್ಪ ಅಂದರೆ ಮುಂದಿನ ಚುನಾವಣೆ ನಮಗೆ ಜನರಲ್ ಆಗಬೇಕು. ಜನರಲ್ ಮಾಡಿಸ್ಕೊಂಬರೋದು ಕೃಷ್ಣಮೂರ್ತಿ ಅವ್ರಿಗೆ ಬಿಟ್ಟಿದ್ದು. ಅವ್ರು ಜನರಲ್ ಮಾಡಿಸ್ಕೊಂಬಂದ್ರೆ ಮುಂದೆ ನಾವು ಯಾವ ಪಕ್ಷದಿಂದನೇ ತರಲಿ, ಕೊನೆಗೆ ನಮ್ಮ ಧ್ಯೇಯ ಒಂದೇ ಇರಬೇಕು. ಕೊನೆಗೆ ಇಂಡಿಪೆಂಡೆಂಟ್ ಆದರೂ ಅವ್ರು ನಿಲ್ಲಿಸಿ MLA ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಈಗಲಿಂದ ರೆಡಿ ಆಗ್ತೀವಿ.
ಮತ್ತೆ ಚುನಾವಣೆ ಎದುರಿಸಲು ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ನನ್ನ ಮಾತು. A1 ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.